ಇದು ಮೈಸೂರಿನಲ್ಲಿ ನಡೀತಿರುವಂಥ ಪ್ರತಿಭಟನೆ. ಇನ್ನು ಅಯ್ಯಪ್ಪ ಮಾಲೆ ಧರಿಸಿ ವಿದ್ಯಾರ್ಥಿಯೊಬ್ಬ ಶಾಲೆಗೆ ಬಂದಿದ್ದ. ಆ ಸಂದರ್ಭದಲ್ಲಿ ಶಿಕ್ಷಕರು ಆತನನ್ನು ಥಳಿಸಿದ್ದಾರೆ ಅನ್ನುವಂಥ ಆರೋಪ. ಚಿಕ್ಕಮಗಳೂರಿನಲ್ಲಿ ನಡೆದಿರುವಂಥ ಘಟನೆ ಇದು. ಇದಾದ ಮೇಲೆ ಭಜರಂಗ ದಳದ ಕಾರ್ಯಕರ್ತರು ಶಾಲೆಗೆ ಮುತ್ತಿಗೆ ಹಾಕಿದರು. ಸೇಂಟ್ ಜೋಸೆಫ್ ಸ್ಕೂಲ್ಗೆ ಮುತ್ತಿಗೆ ಹಾಕಿದರು. ಇವತ್ತು ಬೆಳಗ್ಗೆ ಆತ ಮಾಲೆ ಧರಿಸ್ಕೊಂಡು ಬಂದಿದ್ದಂತೆ ಸ್ಟೂಡೆಂಟ್. ಆವಾಗ ವಿದ್ಯಾರ್ಥಿಗೆ ಶಿಕ್ಷಕರು ಹೊಡೆದ್ರಂತೆ, ಥಳಿಸಿ ಆಚೆ ಹಾಕಿದರು ಅನ್ನುವಂಥ ಆರೋಪ. ಸೊ ಇದಾಗ್ತಿದ್ದಂಗೆ ಅಯ್ಯಪ್ಪ ಮಾಲಾಧಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಒಂದೆರಡು ಜನ ಸ್ಕೂಲ್ಗೂ ಬಂದು ಪ್ರತಿಭಟನೆ ಮಾಡಿದರು. ಶಾಲೆಯ ಮುಂಭಾಗದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಧರಣಿ ಮಾಡ್ತಾ ಇದ್ದಾರೆ. ಭಜರಂಗ ದಳದ ಕಾರ್ಯಕರ್ತರು ಕೂಡ ಇದರಲ್ಲಿ ಸೇರಿದ್ದಾರೆ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕಾರ್ಯಕರ್ತರು ಘೋಷಣೆಯನ್ನು ಹಾಕಿದ್ದಾರೆ. ಇನ್ನು ಈ ಮಾಲಾಧಾರಿಗಳ ಎದುರುಗಡೆಗೆ ಶಾಲಾ ಆಡಳಿತ ಮಂಡಳಿ ಕ್ಷಮೆ ಕೇಳಿದೆ. ಇಲ್ಲ, ಇದು ಗೊತ್ತಾಗದೇ ಆಗಿರುವಂಥ ಘಟನೆ, ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಮ್ಯಾನೇಜ್ಮೆಂಟ್ ಕ್ಷಮೆ ಕೇಳಿದೆ. ಏನು ನೀವು ನಮ್ಮ ಆಧ್ಯಾತ್ಮಿಕಕ್ಕೆ, ನಮ್ಮ ದೇವರ ನಂಬಿಕೆಗೆ ನೀವು